ಹೊಟ್ಟೆಯು ಶೆಲ್ ಚೂರುಗಳಿಂದ ಸಿಗಿದು ಗಾಯವಾಗಿದ್ದರೂ 27 ವರ್ಷದ ಈ ಸೇನಾಧಿಕಾರಿ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನಿ ಸೈನಿಕರನ್ನು ಕೊಲ್ಲುತ್ತಲೇ ಇದ್ದರು ಮತ್ತು ಇದು ಭಾರತದ ವಿಜಯದಲ್ಲಿ ನಿರ್ಣಾಯಕವಾಗಿ ಪರಿಣಮಿಸಿತು. ತನ್ನ ಸ್ವಂತ ಜೀವನಕ್ಕಿಂತ ರಾಷ್ಟ್ರವನ್ನು ಆರಿಸಿಕೊಂಡ ಮೇಜರ್ ಎಂ ಶರವಣನ್ ಅವರ ಕಥೆ ಇದು. ಮೇ 1999 ಹೊತ್ತಿಗೆ ಕಾರ್ಗಿಲ್ ಯುದ್ಧವು ಅದಾಗಲೇ ತೀವ್ರಗೊಂಡಿತ್ತು ಮತ್ತು ಭಾರತೀಯ ಸೇನೆಯು ಕಾರ್ಗಿಲ್ ವಲಯದಾದ್ಯಂತ ಪಾಕಿಸ್ತಾನಿ ಸೈನಿಕರು ಆಕ್ರಮಿಸಿಕೊಂಡಿದ್ದ ಪ್ರತಿಯೊಂದು ಭಾರತೀಯ ಪ್ರದೇಶವನ್ನು ಮರಳಿ ವಶಪಡಿಸಿಕೊಳ್ಳಲು ಪ್ರಾರಂಭಿಸಿತು. ಆದರೆ ಬಟಾಲಿಕ್ ಪರ್ವತಗಳಲ್ಲಿ ಭಾರತದ ಮುನ್ನಡೆಯನ್ನು ತಡೆಯುವ ಒಂದು ಶತ್ರು ಸ್ಥಾನವು ಮುಂದುವರೆದಿತ್ತು. ಅದುವೇ ಜುಬಾರ್ ಹೈಟ್ಸ್. ಅಲ್ಲಿಂದ ಪಾಕಿಸ್ತಾನಿ ಸೈನಿಕರು ಕಣಿವೆಯಲ್ಲಿ ಚಲಿಸುವ ಭಾರತೀಯ ಪಡೆಗಳನ್ನು ಮೇಲ್ವಿಚಾರಣೆ ಮಾಡಬಹುದಾಗಿತ್ತು ಮತ್ತು ದಾಳಿ ಮಾಡಬಹುದಾಗಿತ್ತು. ಅದಕ್ಕಾಗಿಯೇ ಜುಬಾರನ್ನು ವಶಪಡಿಸಿಕೊಳ್ಳುವುದು ಅತಿ ಅಗತ್ಯವಾಗಿತ್ತು. ಇದನ್ನು ನಿಭಾಯಿಸಲು ಒನ್ ಬಿಹಾರ್ ರೆಜಿಮೆಂಟ್ ಅನ್ನು ಅಸ್ಸಾಂನಿಂದ ಲಡಾಖ್ಗೆ ಸ್ಥಳಾಂತರಿಸಲಾಯಿತು. ರೆಜಿಮೆಂಟ್ 2 ಬಾರಿ ಪಾಯಿಂಟ್ ಅನ್ನು ಮರಳಿ ಪಡೆಯಲು ಪ್ರಯತ್ನಿಸಿತು, ಆದರೆ 2 ಬಾರಿ ವಿಫಲವಾಯಿತು. ತದನಂತರ ಜವಾಬ್ದಾರಿಯನ್ನ ಒನ್ ಬಿಹಾರ್ ರೆಜಿಮೆಂಟ್ನ ಮೇಜರ್ ಎಂ ಶರವಣನ್ ಅವರಿಗೆ ವಹಿಸಲಾಯಿತು. ತನ್ನ ಸಹ ಸೈನಿಕರಿಂದ ಚೆಂಗಿಸ್ ಖಾನ್ ಎಂದು ಕರೆಯಲ್ಪಡುತ್ತಿದ್ದ 27 ವರ್ಷದ ಅಧಿಕಾರಿ ತನ್ನ ತಂಡವನ್ನ ಕಡಿದಾದ ಇಳಿಜಾರುಗಳಲ್ಲಿ .4268 ಕಡೆಗೆ ಕರೆದೊಯ್ದರು. ಆದರೆ ಶೀಘ್ರದಲ್ಲೇ ಶತ್ರುಗಳು ಅವರ ಸ್ಥಾನವನ್ನು ಗುರುತಿಸಿ ಮೆಷಿನ್ ಗನ್ ಮತ್ತು ಫಿರಂಗಿಗಳ ಮೂಲಕ ಗುಂಡು ಹಾರಿಸಿದರು. ಇದರಿಂದಾಗಿ ಭಾರತೀಯ ಸೈನಿಕರು ಸ್ವಲ್ಪ ಕಾಲ ನಿಲ್ಲಬೇಕಾಯಿತು. ಕ್ಷಣ ಕ್ಷಣಕ್ಕೂ ಜೀವಗಳು ನಷ್ಟವಾಗುತ್ತಿವೆ ಎಂದು ಅರಿತುಕೊಂಡ ಮೇಜರ್ ಶರವಣನ್ ರಾಕೆಟ್ ಲಾಂಚರ್ ಎತ್ತಿಕೊಂಡು ಮುಂದೆ ಸಾಗಿದರು ಮತ್ತು ಅವರು ಶತ್ರು ಬಂಕರ್ ಅನ್ನು ನಾಶಪಡಿಸಿದರು. ಈ ಪ್ರಕ್ರಿಯೆಯಲ್ಲಿ 2 ಪಾಕಿಸ್ತಾನಿ ಸೈನಿಕರು ಸಾವನ್ನಪ್ಪಿದರು ಮತ್ತು ದಾಳಿಯ ವೇಗ ಮತ್ತೆ ಹೆಚ್ಚಾಯಿತು. ಆದಾಗ್ಯೂ ಕೆಲವೇ ಕ್ಷಣಗಳಲ್ಲಿ ದುರಂತ ಸಂಭವಿಸಿತು. ಶೆಲ್ನಿಂದ ಬಂದ ಕೆಲವು ಚೂರುಗಳು ಅವರ ಹೊಟ್ಟೆಯನ್ನ ಚುಚ್ಚಿದವು. ಅವರು ತೀವ್ರವಾಗಿ ಗಾಯಗೊಂಡರು. ಆಗ ರೇಡಿಯೋದಲ್ಲಿ ಚೆಂಗಿಸ್ ಖಾನ್ ಹಿಂದೆ ಸರಿಯಿರಿ ಎಂಬ ಒಂದು ತುರ್ತು ಆದೇಶ ಬಂದಿತು. ಆದರೆ ಅವರು ನಿರಾಕರಿಸಿ, ಇಂದು ಬೇಡ ಸರ್, ನಾವು ಗುರಿಗೆ ತುಂಬಾ ಹತ್ತಿರದಲ್ಲಿದ್ದೇವೆ, ನಿಮ್ಮ ಚೆಂಗಿಸ್ ಖಾನ್ಗೆ ಏನೂ ಆಗುವುದಿಲ್ಲ ಎಂದು ಹೇಳಿದರು. ಭಾರೀ ರಕ್ತಸ್ರಾವದ ಹೊರತಾಗಿಯೂ ಅವರು ಶತ್ರು ಶಿಬಿರದ ಕಡೆಗೆ ತೆವಳುತ್ತಾ ಹೋಗಿ 2 ಪಾಕಿಸ್ತಾನಿ ಸೈನಿಕರನ್ನ ಹೊಡೆದುರುಳಿಸಿದರು ಮತ್ತು ಶತ್ರು ಟ್ರೆಂಚ್ನೊಳಗೆ ಪ್ರವೇಶಿಸಿದ ಮೊದಲ ಭಾರತೀಯ ಅಧಿಕಾರಿ ಎನಿಸಿದರು. ಆದರೆ ಕೆಲವೇ ಕ್ಷಣಗಳಲ್ಲಿ ಒಂದು ಗುಂಡು ಅವರ ತಲೆಗೆ ಬಡಿದು ಅವರು ಕುಸಿದು ಬಿದ್ದರು. ಅವರ ತ್ಯಾಗದಿಂದ ಪ್ರೇರಿತವಾದ ಭಾರತೀಯ ಸೇನೆಯು ಮತ್ತಷ್ಟು ದೃಢ ನಿಶ್ಚಯದಿಂದ ಹೋರಾಡಿತು. ಯುದ್ಧ ಮುಂದುವರಿಯಿತು ಮತ್ತು ನಂತರ ಜುಲೈ 6-7 ರಾತ್ರಿ ಭಾರತೀಯ ಪಡೆಗಳು ನಿರ್ಣಾಯಕ ದಾಳಿಯನ್ನು ಪ್ರಾರಂಭಿಸಿ .4268 ಮತ್ತು ಜುಬಾರ್ ಹೈಟ್ಸ್ ಅನ್ನ ಮರಳಿ ವಶಪಡಿಸಿಕೊಂಡವು ಮತ್ತು ಸಂಪೂರ್ಣ ಜುಬಾರ್ ರಿಡ್ಜ್ ಅನ್ನ ವಶಪಡಿಸಿಕೊಂಡವು. ಕೊನೆಗೂ ಜುಬಾರ್ ಹೈಟ್ಸ್ ಮೇಲೆ ತ್ರಿವರ್ಣ ಧ್ವಜವು ಹಾರಿತು ಮತ್ತು ಒಂದೊಮ್ಮೆ ತನ್ನ ತಾಯಿಗೆ ವೀರ ಚಕ್ರದೊಂದಿಗೆ ಹಿಂತಿರುಗುವುದಾಗಿ ಭರವಸೆ ನೀಡಿದ್ದ ಯುವ ಅಧಿಕಾರಿ ಆ ಭರವಸೆಯನ್ನು ಮಹಾನ್ ತ್ಯಾಗದ ಮೂಲಕ ಪೂರೈಸಿದರು.